ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆದ ಬಳಿಕ ಬುದ್ಧಿ ಕಲ್ತಿದ್ದಾರಾ ಅನ್ನೋದು ಪ್ರಶ್ನೆ. ಕಾರಣ ನಾಲಿಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತನಾಡಬಹುದಾ? ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾತಾಡಬಹುದಾ? ಹಿಂದೆ 4 ಜನ ಚಪ್ಪಾಳೆ ಹೊಡಿತಾರೆ, ಶಿಳ್ಳೆ ಹಾಕ್ತಾರೆ, ನೀವ್ ಹೇಳಿದಕ್ಕೆಲ್ಲ ಹೌದು ಹೌದು ಅಂತ ತಲೆ ಬಾಗ್ತಾರೆ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾತನಾಡಬಹುದಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ? ಇದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ನಾವು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಏನ್ ಮಾತಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಲೆ ಇರಬೇಕು. ದಲಿತ ಮಹಿಳೆಯರಿಗೆ ಇದೆಂಥ ಅವಮಾನ! ಯತ್ನಾಳ್ ಬಾಯಲ್ಲಿ ಇಂಥ ಮಾತಾ? ದಲಿತ ಮಹಿಳೆಯರಿಗೆ ಇದೆಂಥ ಅವಮಾನ! ಇದನ್ನ ಹೇಳೋದಕ್ಕೂ ನಿಜಕ್ಕೂ ಬೇಸರ ಆಗುತ್ತೆ ಬಿಡಿ. ಯತ್ನಾಳ್ ಅವರು ಯಾವ ಮನಸ್ಥಿತಿಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಅವರ ಬಾಯಲ್ಲಿ ಇಂಥ ಮಾತು ಬಂದ್ಬಿಟ್ಟಿದೆ. ಯತ್ನಾಳ್ ಅವರೇ, ಸನಾತನ ಧರ್ಮ ಅಂದ್ರೆ ಏನು, ಅದ್ರ ಬಗ್ಗೆ ಅರಿವಿದೆಯಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದಲಿತರ ಬಗ್ಗೆ ಯತ್ನಾಳ್ ಇಂಥ ಮಾತು ಹೇಳಿದ್ಯಾಕೆ? ಯತ್ನಾಳ್ ಅವರೇ, ದಲಿತರು ಹಿಂದೂ ಧರ್ಮಕ್ಕೆ ಸೇರೇ ಇಲ್ವಾ? ಇದು ಕೂಡ ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಸನಾತನ ಧರ್ಮದಲ್ಲಿ ದಲಿತರು ಇಲ್ವಾ? ಯಾಕೆ ಯತ್ನಾಳ್ ಅವರ ಈ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ, ಅವರ ಬೈಟನ್ನ ಕೂಡ ಕೇಳಿಸ್ತೀವಿ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಆ ನಂತರದಲ್ಲಿ. ನೀವೇ ಹೇಳ್ತೀರಿ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರಹಾಕಿ ಒಳ್ಳೆ ಕೆಲಸ ಮಾಡಿದ್ರ ಅಂತ. ಕಾರಣ ದಲಿತರಿಗೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಕೊಡ್ತಾರೆ, ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯ ಕೊಟ್ಟಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತ ದಲಿತರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡ್ತಿದ್ದಾರೆ ಅಂದ್ರೆ ಇಷ್ಟು ಹಗುರವಾಗಿ ಮಾತನಾಡಬಹುದಿತ್ತ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ದಲಿತರ ಬಗ್ಗೆ ಯತ್ನಾಳ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು? ಯಾವ ವಿಚಾರಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ? ಸನಾತನ ಧರ್ಮದ ಬಗ್ಗೆ ಗೊತ್ತಿದ್ದು ಕೂಡ ಈ ಸ್ಟೇಟ್ಮೆಂಟ್ ಗಳು ಬಂದಿದ್ಯಾಕೆ ಅನ್ನೋದು ಪ್ರಶ್ನೆ. ಬಿಜೆಪಿಯ ಉಚ್ಚಾಟಿತ ಶಾಸಕನ ಬಾಯಲ್ಲಿ ಇದೆಂಥ ಮಾತು? ಅಷ್ಟಕ್ಕೂ ಯತ್ನಾಳ್ ಹೇಳಿದ ಮಾತೇನು ಗೊತ್ತಾ? ಕೇಳಿಸ್ತೀವಿ ಕೆಲ ಕ್ಷಣಗಳಲ್ಲಿ. ಬಿಜೆಪಿಯ ಉಚ್ಚಾಟಿತ ಶಾಸಕನ ಬಾಯಲ್ಲಿ ಇದೆಂಥ ಮಾತು? ಅಷ್ಟಕ್ಕೂ ಯತ್ನಾಳ್ ಹೇಳಿದ ಮಾತೇನು ಗೊತ್ತಾ? ಕೇಳಿಸ್ತೀವಿ. ಚಾಮುಂಡೇಶ್ವರಿ ಮೇಲೆ ಸನಾತನ ಧರ್ಮದವರೇ ಹೂ ಹಾಕಬೇಕಂತೆ. ಚಾಮುಂಡಿ ಮೇಲೆ ದಲಿತ ಮಹಿಳೆನೂ ಕೂಡ ಹೂ ಹಾಕಂಗಿಲ್ವಂತೆ. ಹಿಂಗಂತ ಯತ್ನಾಳ್ ಅವ್ರು ಹೇಳ್ತಿದ್ದಾರೆ. ಹೂ ಹಾಕೋ ಅಧಿಕಾರ ದಲಿತ ಮಹಿಳೆಗೂ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಯತ್ನಾಳ್ ಅವರ ಬಾಯಲ್ಲಿ ಬಂದಿದೆ. ಬೇರೆ ಧರ್ಮದವ್ರು ಇರ್ಲಿ, ದಲಿತರೇ ಚಾಮುಂಡಿ ಪೂಜೆಗೆ ಮುಂದಾಗಬಾರದು, ಹೂವನ್ನ ಹಾಕಬಾರದು. ಸನಾತನ ಧರ್ಮದಲ್ಲಿ ದಲಿತರು ಇಲ್ವೇ ಇಲ್ವಾ? ಈ ಪ್ರಶ್ನೆಗಳು ಯತ್ನಾಳ್ ಅವರ ಈ ಸ್ಟೇಟ್ಮೆಂಟ್ ಇಂದ ಹುಟ್ಕೊಳ್ತಾ ಇದೆ.
ಅವರೇ, ಮೊದಲು ದಲಿತರ ಹತ್ರ ಕ್ಷಮೆ ಕೇಳಲೇಬೇಕು. ನೀವು ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ಈ ಸ್ಟೇಟ್ಮೆಂಟ್ ಅನ್ನ ಮತ್ತೊಂದ್ಸಾರಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಅನಿಸುತ್ತೆ ಕ್ಷಮೆ ಕೇಳಬೇಕು, ನಾ ತಪ್ಪು ಮಾಡಿದೆ ಅಂತ. ಅಷ್ಟಕ್ಕೂ ಯತ್ನಾಳ್ ಹೇಳಿದ ಮಾತೇನು ಗೊತ್ತಾ? ಚಾಮುಂಡೇಶ್ವರಿ ಮೇಲೆ ಸನಾತನ ಧರ್ಮದವರೇ ಹೂ ಹಾಕಬೇಕಂತೆ. ಹಾಗಾದ್ರೆ ದಲಿತರು ಯಾವ ಸಮುದಾಯಕ್ಕೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದಲಿತರು ಹಾಗಾದ್ರೆ ಹಿಂದೂಗಳಲ್ವಾ? ಈಗೊಂದು ಮಾತು ನೆನಪಾಯ್ತಪ್ಪ. ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಯ್ತು. ಬಿಜೆಪಿ ನಾಯಕರು ಎಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂದ್ರೆ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಆ ಕಾರಣಕ್ಕೆ ಮತಾಂತರ ಆಗ್ತಿದ್ದಾರೆ ಕೆಲವರು ಅಂತ ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಆ ಸ್ಟೇಟ್ಮೆಂಟ್ ಬಂತು ಅಂದ್ರೆ, ನಿಮ್ಮ ಮನಸ್ಥಿತಿಗಳು ಹೀಗಿದೆ ಅಂತ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇರೋದು ಹೀಗೆ. ದಲಿತರು ಹಿಂದೂ ಧರ್ಮದವ್ರು ಅಲ್ವಾ? ಅವ್ರ ಬಗ್ಗೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ ಅಂತ ಆದ್ರೆ, ನಾನ್ ಮೇಲು ನೀನ್ ಕೀಳು ಅನ್ನುವಂತ ಮನೋಭಾವನೆ ಇರಬಾರ್ದು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ನಾವೆಲ್ಲ ಹಿಂದೂ ಧರ್ಮದವರೇ, ನಾವೆಲ್ಲ ಸನಾತನ ಧರ್ಮಕ್ಕೆ ಸೇರಿದವರೇ ಅಂತ ಹೇಳಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ನಾಯಕರು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ. ನಾಲಿಗೆ ಇದೆ ಅಂತ ಬೇಕಾಬಿಟ್ಟಿಯಾಗಿ ಮಾತನಾಡ್ತೀರಿ. ನಿಮ್ಮಲ್ಲೇ ಮೇಲು ಕೀಳು ಅನ್ನುವಂತ ಮನೋಭಾವನೆ ಇದೆ. ಈಗಲೂ ಕೂಡ ದಲಿತರ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತನಾಡ್ತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟ ಕೊಳಕ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಸಮಾನತೆ ಅನ್ನೋದು ಇದೇ ವಿಚಾರಗಳಿಗೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಸಿಎಂ ಹೇಳಿದ್ರಲ್ಲ, ಈ ವಿಚಾರಗಳನ್ನ ಮುಂದಿಟ್ಕೊಂಡು ಹೇಳಿದ್ದಾರೆ. ಹಾಗಾದ್ರೆ ಪ್ರಮುಖವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾದ್ರೂ ಏನು, ದಲಿತರ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆ ನೀವೇ ಒಂದ್ಸಾರಿ ಕೇಳಿಸ್ಕೊಳ್ಳಿ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಯವಿಟ್ಟು ಈ ಕ್ಷಣಕ್ಕೆ ದಲಿತರ ಹತ್ರ ಕ್ಷಮೆ ಕೇಳಬೇಕು. ಇಂಥ ಮಾತುಗಳನ್ನ ನಿಮ್ಮಿಂದ ಜನ ಅಂತೂ ನಿರೀಕ್ಷೆ ಮಾಡಿಲ್ಲ. ಯಾಕಿಂತ ಮಾತುಗಳನ್ನ ಆಡಿದ್ರಿ ಅನ್ನೋದು ಪ್ರಶ್ನೆ. ವಿವಾದ ಇರೋದು ಹೌದು, ಆಕ್ರೋಶ ವ್ಯಕ್ತವಾಗಿದ್ದ ಹೌದು. ದಸರಾ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಖಕಿ ಭಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಆಗಬಾರದು ಅಂತ. ಹಂಗಂದ ಮಾತ್ರಕ್ಕೆ ಅವರು ಬೇರೆ ಧರ್ಮಕ್ಕೆ ಸಂಬಂಧಪಟ್ಟವರು, ಅವ್ರ ಹತ್ರ ಉದ್ಘಾಟನೆ ಆಗಬಾರದು ಅನ್ನುವಂತ ವಿರೋಧ ಬಿಜೆಪಿ ನಾಯಕರು ಎತ್ತಲಿಲ್ಲ. ಬದಲಾಗಿ 2 ವರ್ಷಗಳ ಹಿಂದೆ ಅವರ ಭಾಷಣದಲ್ಲಿ ನಮ್ಮ ಸಂಸ್ಕೃತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅದು ಸರಿಯಾಗಿರ್ಲಿಲ್ಲ. ಆ ಕಾರಣಕ್ಕೆ ಅವರು ಸೂಕ್ತರಲ್ಲ, ಅವ್ರ ಹತ್ರ ಉದ್ಘಾಟನೆ ಆಗಬಾರದು ಅನ್ನುವಂತ ವಿರೋಧ ಇತ್ತು. ಬಿಟ್ರೆ ಬೇರೆ ಧರ್ಮದವರು ಅನ್ನೋ ಕಾರಣಕ್ಕೆ ಈ ಕ್ಷಣಕ್ಕೂ ಭಾನು ಮುಷ್ತಾಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ವಿರೋಧ ಮಾಡಿರ್ಲಿಲ್ಲ. ಅಂಥದ್ರಲ್ಲಿ ಮುಂದುವರೆದು ಚಾಮುಂಡೇಶ್ವರಿಗೆ ಹೂ ಹಾಕೋದಕ್ಕೆ ದಲಿತ ಮಹಿಳೆಗೂ ಕೂಡ ಅವಕಾಶ ಇರಲ್ಲ, ಅವ್ರಿಗೂ ಕೂಡ ಹಕ್ಕಿಲ್ಲ ಅಂತ ಈ ರೀತಿ ಮಾತನಾಡ್ತೀರಿ ಅಂದ್ರೆ, ದಲಿತರು ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಂತರ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ಕೂಡ ಯತ್ನಾಳ್ ಅವರು ಕೊಡಬೇಕು ಅಂತ ಅನ್ಸುತ್ತೆ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆ ಸಿಎಂ ಸಿದ್ದರಾಮಯ್ಯನವರು ಆ ಸ್ಟೇಟ್ಮೆಂಟ್ ಕೊಟ್ಟರು. ಆರಂಭದಲ್ಲಿ ವಿರೋಧ, ಮತಾಂತರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇತ್ತು. ಬಿಟ್ರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅನ್ನೋದನ್ನ ಬಹುತೇಕರು ಒಪ್ಕೊಂಡಿದ್ದಾರೆ. ಬಿಜೆಪಿ ನಾಯಕರಾದಿಯಾಗಿ ಅಸಮಾನತೆ ಅಂದ್ರೆ ಇಂಥ ಮನಸ್ಥಿತಿಗಳು ನಮ್ಮ ಮಧ್ಯೆ ಇದ್ದಾರೆ ಅಂತ. ನಾನ್ ಮೇಲು ನಾನ್ ಕೀಳು,
ದಲಿತರಿದ್ದಾರೆ, ಅವ್ರನ್ನ ಒಳಗಡೆ ಬಿಟ್ಕೊಳ್ಬಾರ್ದು, ದೇವಸ್ಥಾನದ ಒಳಗಡೆ ಬಿಡಬಾರ್ದು, ಅವ್ರ ಹತ್ರ ಪೂಜೆ ಮಾಡಿಸ್ಬಾರ್ದು, ಅವ್ರಂತವ್ರು ಅರ್ಚಕರಾಗಬಾರ್ದು, ಅವ್ರ ಮನೆ ಒಳಗಡೆ ಬರಬಾರ್ದು, ಅವ್ರನ್ನ ಮನೆ ಒಳಗಡೆ ಬಿಟ್ಕೊಳ್ಬಾರ್ದು. ಇಂಥ ಮನಸ್ಥಿತಿಯಿಂದ ಯಾವಾಗ ನೀವೆಲ್ಲ ಆಚೆ ಬರ್ತೀರಿ ಅಂದ್ರೆ, ಯಾಕಂದ್ರೆ ಈಗಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಅಸಮಾನತೆಗಳು ಇದೆ. ಕೆಲವರನ್ನ ಈಗಲೂ ಕೂಡ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳಲ್ಲ. ಆ ಸಮುದಾಯದವರು ಈಗಲೂ ಕೂಡ ನೊಂದ್ಕೊಳ್ತಾರೆ. ನಾವು ಯಾವ ಕಾಲದಲ್ಲಿದ್ದೀವಿ? ಈಗಲೂ ಕೂಡ ಇಂಥ ಪರಿಸ್ಥಿತಿಯನ್ನ ನಾವು ಫೇಸ್ ಮಾಡ್ಬೇಕಾ ಅಂತ ಆ ಸಮುದಾಯದವರು ಬಹುತೇಕ ಸಲ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಯಾರ್ದು? ಜನನಾಯಕರದ್ದು, ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳದ್ದು. ಜನರ ಮನಸ್ಥಿತಿಯನ್ನ ಸರಿ ಮಾಡಬೇಕಾದಂತ ಜನನಾಯಕರ ಬಾಯಲ್ಲೇ ಇಂಥ ಮಾತುಗಳು ಬಂದ್ರೆ ಜನರನ್ನ ಸರಿ ಮಾಡಕ್ಕಾಗತ್ತಾ? ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಮೂಡಿಸಕ್ಕಾಗತ್ತಾ? ಈಗಲೂ ಕೂಡ ಇಂಥ ಪರಿಸ್ಥಿತಿಗಳನ್ನ ಮುಂದುವರಿಸಲು ನೀವು ಕೂಡ ಸಾಕ್ಷಿ ಆಗ್ತೀರಿ. ನಿಮ್ಮಲ್ಲೂ ಕೂಡ ಇಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ. ಮತ್ತೊಂದು ಎಕ್ಸಾಂಪಲ್ ಅನ್ನ ಕೊಡ್ಲೇಬೇಕು. ಬಿಜೆಪಿ ಹೈಕಮಾಂಡ್ ಇವರನ್ನ ಪಕ್ಷದಿಂದ ಆಚೆ ಹಾಕಿ ಒಳ್ಳೆ ಕೆಲಸ ಮಾಡಿದೆ ಅಂತ ಯಾಕೆ ಹೇಳಿದೆ ಗೊತ್ತಾ? ರಾಷ್ಟ್ರಪತಿಗಳು ಯಾವ ಸಮುದಾಯಕ್ಕೆ ಸೇರಿದವರು? ನಿಮ್ಮದೇ ಪಕ್ಷದವರು ಇಷ್ಟೆಲ್ಲ ಪ್ರಾಶಸ್ತ್ಯವನ್ನ ಆ ಸಮುದಾಯಕ್ಕೆ ಕೊಡ್ತಾ ಇರುವಂತ ಹೊತ್ತಲ್ಲೇ ನಿಮ್ಮ ಪಕ್ಷದಿಂದ ಆಚೆ ಹಾಕಿದ್ದಾರೆ ಬಿಡಿ. ಹಾಗಾಗಿ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಲ್ಲ. ಬಟ್ ಈಗ ದಲಿತ ನಾಯಕರ ಕ್ಲಾರಿಟಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತೇಳಿ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂ ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ